ರಾಜ್ಯದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಕರ್ನಾಟಕಕ್ಕೆ ಕಂಟಕ. ಕಲಬುರಗಿಯಲ್ಲಿ ಹಲವು ಜಿಲ್ಲೆಗಳು, ಹಲವು ಗ್ರಾಮಗಳು ಜಲಗಂಡಾಂತರದ ಭೀತಿಯನ್ನ ಎದುರಿಸ್ತಾ ಇದೆ. ಕಲಬುರಗಿಯ ಹಲವು ಗ್ರಾಮಗಳಿಗೆ ಜಲಗಂಡಾಂತರ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದೆ. ಇದರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಕೂಡ ಈಗ ಮನೆ ಮಾಡಿದೆ. ಜೊತೆಯಲ್ಲಿ ಅಫಜಲ್ಪುರ, ಜೇವರ್ಗಿ, ಚಿತ್ತಾಪುರದ ಗ್ರಾಮಗಳಲ್ಲೂ ಕೂಡ ಈ ಆತಂಕ ಇದೆ. ನದಿ ಪಾತ್ರದ ಜನರು ವಿಶೇಷವಾಗಿ ಅವರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಮುಳುಗಡೆ ಹಂತಕ್ಕೆ ಈ ಗತ್ತರಗಿ ಸೇತುವೆ ಕೂಡ ಬಂದಿರೋದು, ಅದು ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರದಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಇದರಿಂದ ಕಲಬುರಗಿಯ ಹಲವು ಗ್ರಾಮಗಳಿಗೆ ಜಲಗಂಡಾಂತರ, ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಬೆಳೆ ನಾಶ ಆಗಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕದಲ್ಲಿ ಪ್ರವಾಹದ ಆತಂಕ ಎದುರಾಗಿರುವಂತದ್ದು. ಮಹಾರಾಷ್ಟ್ರದ ವೀರ್ ಮತ್ತೆ ಉಜ್ನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಭೀಮಾ ನದಿಗೆ ಹರಿಬಿಟ್ಟಿರುವಂತದ್ದು. ಹಾಗಾಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನ ಬ್ಯಾರೇಜ್ಗೆ 1,80,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಒಳಹರಿವು ಇರುವಂತದ್ದು. ಹಾಗೆ ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ 1,85,000 ಕ್ಯೂಸೆಕ್ಸ್ ನೀರನ್ನ ಹರಿಬಿಡ್ತಾ ಇರುವಂತದ್ದು. ಸದ್ಯ ನಾನೀಗ ಅಫಜಲ್ಪುರ ತಾಲೂಕಿನ ಸೊನ್ನ ಬ್ಯಾರೇಜ್ನ ಮುಂಭಾಗದಲ್ಲಿರುವಂತದ್ದು. ಸೊನ್ನ ಬ್ಯಾರೇಜ್ನ 26 ಗೇಟ್ಗಳಿಂದ ಸುಮಾರು 1,85,000 ಕ್ಯೂಸೆಕ್ಸ್ ಅನ್ನ ನೀರನ್ನ ಭೀಮಾ ನದಿಗೆ ಹರಿಬಿಟ್ಟಿರುವಂತದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡಬಹುದು ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ 1,85,000 ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಭೀಮಾ ನದಿ ತುಂಬಿ ಹರಿತಾ ಇರುವಂತದ್ದು. ಭೀಮಾ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವಂತ ಏನೋ ಒಂದು ಆತಂಕ ಕೂಡ ಇದೀಗ ರೈತರಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಭೀಮಾ ನದಿಯ ಅಕ್ಕಪಕ್ಕದಲ್ಲೂ ಕೂಡ ಸಾವಿರಾರು ಎಕರೆ ಜಮೀನುಗಳಿದೆ. ಸೊ ಆ ಜಮೀನುಗಳಲ್ಲಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ಹೆಸರು, ಉದ್ದು ಈ ರೀತಿಯಾದಂತಹ ನಾನಾ ಬೆಳೆಗಳನ್ನ ಹಾಕಿರುವಂತದ್ದು. ಅಂತ ಹೊಲಗಳಿಗೆ, ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವಂತ ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಭೀಮಾ ನದಿಯ ಕೆಳಭಾಗದಲ್ಲಿ ಅಂದ್ರೆ ಅಫಜಲ್ಪುರ ತಾಲೂಕಿನ ಗತ್ತರ್ಗಿ ಗ್ರಾಮ ಬರುತ್ತೆ. ಗತ್ತರ್ಗಿ ಗ್ರಾಮದ ಸೇತುವೆ ಕೂಡ ಇದೀಗ ಮುಳುಗಡೆ ಹಂತಕ್ಕೆ ಬಂದಿರುವಂತದ್ದು. ಸೇತುವೆ ಇನ್ನೇನು 1 ಅಡಿಯಷ್ಟು ನೀರು ಬಾಕಿ ಇರುವಂತದ್ದು ಸೇತುವೆ ಮುಳುಗಡೆಗೆ. ಒಂದು ವೇಳೆ ಸೇತುವೆ ಮುಳುಗಡೆ ಆದ್ರೆ ಅಫಜಲ್ಪುರದಿಂದ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಮಾರ್ಗ ಕೂಡ ಸಂಚಾರ ಸ್ಥಗಿತ ಆಗುವಂತದ್ದು. ಮತ್ತೊಂದು ಕಡೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂತಹ ಹಿನ್ನೆಲೆಯಲ್ಲಿ ಅಫಜಲ್ಪುರ, ಜೇವರ್ಗಿ ಮತ್ತೆ ಚಿತ್ತಾಪುರ ತಾಲೂಕಿನಲ್ಲೂ ಕೂಡ ಇದೀಗ ಪ್ರವಾಹದ ಆತಂಕ ಎದುರಾಗ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಬಹಳ ಸ್ಪಷ್ಟವಾಗಿ ಭೀಮಾ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಿರುವಂತದ್ದು. ಅಂದ್ರೆ ನದಿ ಪಾತ್ರದ ಜನರು ನದಿಗಳಿಗೆ ಇಳಿಯುವ ಮುನ್ನ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಲರ್ಟ್ ಅನ್ನ ನೀಡಿರುವಂತದ್ದು. ಬಹುಶಃ ರಾಜ್ಯದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಕರ್ನಾಟಕಕ್ಕೆ ಕಂಟಕ. ಕಲಬುರಗಿಯಲ್ಲಿ ಹಲವು ಜಿಲ್ಲೆಗಳು, ಹಲವು ಗ್ರಾಮಗಳು ಜಲಗಂಡಾಂತರದ ಭೀತಿಯನ್ನ ಎದುರಿಸ್ತಾ ಇದೆ. ಕಲಬುರಗಿಯ ಹಲವು ಗ್ರಾಮಗಳಿಗೆ ಜಲಗಂಡಾಂತರ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದೆ. ಇದರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಕೂಡ ಈಗ ಮನೆ ಮಾಡಿದೆ. ಜೊತೆಯಲ್ಲಿ ಅಫಜಲ್ಪುರ, ಜೇವರ್ಗಿ, ಚಿತ್ತಾಪುರದ ಗ್ರಾಮಗಳಲ್ಲೂ ಕೂಡ ಈ ಆತಂಕ ಇದೆ. ನದಿ ಪಾತ್ರದ ಜನರು ವಿಶೇಷವಾಗಿ ಅವರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಮುಳುಗಡೆ ಹಂತಕ್ಕೆ ಈ ಗತ್ತರಗಿ ಸೇತುವೆ ಕೂಡ ಬಂದಿರೋದು, ಅದು ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರದಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಇದರಿಂದ ಕಲಬುರಗಿಯ ಹಲವು ಗ್ರಾಮಗಳಿಗೆ ಜಲಗಂಡಾಂತರ, ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಬೆಳೆ ನಾಶ ಆಗಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕದಲ್ಲಿ ಪ್ರವಾಹದ ಆತಂಕ ಎದುರಾಗಿರುವಂತದ್ದು. ಮಹಾರಾಷ್ಟ್ರದ ವೀರ್ ಮತ್ತೆ ಉಜ್ನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಭೀಮಾ ನದಿಗೆ ಹರಿಬಿಟ್ಟಿರುವಂತದ್ದು. ಹಾಗಾಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನ ಬ್ಯಾರೇಜ್ಗೆ 1,80,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಒಳಹರಿವು ಇರುವಂತದ್ದು. ಹಾಗೆ ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ 1,85,000 ಕ್ಯೂಸೆಕ್ಸ್ ನೀರನ್ನ ಹರಿಬಿಡ್ತಾ ಇರುವಂತದ್ದು. ಸದ್ಯ ನಾನೀಗ ಅಫಜಲ್ಪುರ ತಾಲೂಕಿನ ಸೊನ್ನ
ಬ್ಯಾರೇಜ್ನ ಮುಂಭಾಗದಲ್ಲಿರುವಂತದ್ದು. ಸೊನ್ನ ಬ್ಯಾರೇಜ್ನ 26 ಗೇಟ್ಗಳಿಂದ ಸುಮಾರು 1,85,000 ಕ್ಯೂಸೆಕ್ಸ್ ಅನ್ನ ನೀರನ್ನ ಭೀಮಾ ನದಿಗೆ ಹರಿಬಿಟ್ಟಿರುವಂತದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡಬಹುದು ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ 1,85,000 ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಭೀಮಾ ನದಿ ತುಂಬಿ ಹರಿತಾ ಇರುವಂತದ್ದು. ಭೀಮಾ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವಂತ ಏನೋ ಒಂದು ಆತಂಕ ಕೂಡ ಇದೀಗ ರೈತರಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಭೀಮಾ ನದಿಯ ಅಕ್ಕಪಕ್ಕದಲ್ಲೂ ಕೂಡ ಸಾವಿರಾರು ಎಕರೆ ಜಮೀನುಗಳಿದೆ. ಸೊ ಆ ಜಮೀನುಗಳಲ್ಲಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ಹೆಸರು, ಉದ್ದು ಈ ರೀತಿಯಾದಂತಹ ನಾನಾ ಬೆಳೆಗಳನ್ನ ಹಾಕಿರುವಂತದ್ದು. ಅಂತ ಹೊಲಗಳಿಗೆ, ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವಂತ ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಭೀಮಾ ನದಿಯ ಕೆಳಭಾಗದಲ್ಲಿ ಅಂದ್ರೆ ಅಫಜಲ್ಪುರ ತಾಲೂಕಿನ ಗತ್ತರ್ಗಿ ಗ್ರಾಮ ಬರುತ್ತೆ. ಗತ್ತರ್ಗಿ ಗ್ರಾಮದ ಸೇತುವೆ ಕೂಡ ಇದೀಗ ಮುಳುಗಡೆ ಹಂತಕ್ಕೆ ಬಂದಿರುವಂತದ್ದು. ಸೇತುವೆ ಇನ್ನೇನು 1 ಅಡಿಯಷ್ಟು ನೀರು ಬಾಕಿ ಇರುವಂತದ್ದು ಸೇತುವೆ ಮುಳುಗಡೆಗೆ. ಒಂದು ವೇಳೆ ಸೇತುವೆ ಮುಳುಗಡೆ ಆದ್ರೆ ಅಫಜಲ್ಪುರದಿಂದ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಮಾರ್ಗ ಕೂಡ ಸಂಚಾರ ಸ್ಥಗಿತ ಆಗುವಂತದ್ದು. ಮತ್ತೊಂದು ಕಡೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂತಹ ಹಿನ್ನೆಲೆಯಲ್ಲಿ ಅಫಜಲ್ಪುರ, ಜೇವರ್ಗಿ ಮತ್ತೆ ಚಿತ್ತಾಪುರ ತಾಲೂಕಿನಲ್ಲೂ ಕೂಡ ಇದೀಗ ಪ್ರವಾಹದ ಆತಂಕ ಎದುರಾಗ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಬಹಳ ಸ್ಪಷ್ಟವಾಗಿ ಭೀಮಾ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಿರುವಂತದ್ದು. ಅಂದ್ರೆ ನದಿ ಪಾತ್ರದ ಜನರು ನದಿಗಳಿಗೆ ಇಳಿಯುವ ಮುನ್ನ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಲರ್ಟ್ ಅನ್ನ ನೀಡಿರುವಂತದ್ದು. ಬಹುಶಃ ರಾಜ್ಯದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಕರ್ನಾಟಕಕ್ಕೆ ಕಂಟಕ. ಕಲಬುರಗಿಯಲ್ಲಿ ಹಲವು ಜಿಲ್ಲೆಗಳು, ಹಲವು ಗ್ರಾಮಗಳು ಜಲಗಂಡಾಂತರದ ಭೀತಿಯನ್ನ ಎದುರಿಸ್ತಾ ಇದೆ. ಕಲಬುರಗಿಯ ಹಲವು ಗ್ರಾಮಗಳಿಗೆ ಜಲಗಂಡಾಂತರ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದೆ. ಇದರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಕೂಡ ಈಗ ಮನೆ ಮಾಡಿದೆ. ಜೊತೆಯಲ್ಲಿ ಅಫಜಲ್ಪುರ, ಜೇವರ್ಗಿ, ಚಿತ್ತಾಪುರದ ಗ್ರಾಮಗಳಲ್ಲೂ ಕೂಡ ಈ ಆತಂಕ ಇದೆ. ನದಿ ಪಾತ್ರದ ಜನರು ವಿಶೇಷವಾಗಿ ಅವರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಮುಳುಗಡೆ ಹಂತಕ್ಕೆ ಈ ಗತ್ತರಗಿ ಸೇತುವೆ ಕೂಡ ಬಂದಿರೋದು, ಅದು ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರದಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಇದರಿಂದ ಕಲಬುರಗಿಯ ಹಲವು ಗ್ರಾಮಗಳಿಗೆ ಜಲಗಂಡಾಂತರ, ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಬೆಳೆ ನಾಶ ಆಗಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕದಲ್ಲಿ ಪ್ರವಾಹದ ಆತಂಕ ಎದುರಾಗಿರುವಂತದ್ದು. ಮಹಾರಾಷ್ಟ್ರದ ವೀರ್ ಮತ್ತೆ ಉಜ್ನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಭೀಮಾ ನದಿಗೆ ಹರಿಬಿಟ್ಟಿರುವಂತದ್ದು. ಹಾಗಾಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನ ಬ್ಯಾರೇಜ್ಗೆ 1,80,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಒಳಹರಿವು ಇರುವಂತದ್ದು. ಹಾಗೆ ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ 1,85,000 ಕ್ಯೂಸೆಕ್ಸ್ ನೀರನ್ನ ಹರಿಬಿಡ್ತಾ ಇರುವಂತದ್ದು. ಸದ್ಯ ನಾನೀಗ ಅಫಜಲ್ಪುರ ತಾಲೂಕಿನ ಸೊನ್ನ ಬ್ಯಾರೇಜ್ನ ಮುಂಭಾಗದಲ್ಲಿರುವಂತದ್ದು. ಸೊನ್ನ ಬ್ಯಾರೇಜ್ನ 26 ಗೇಟ್ಗಳಿಂದ ಸುಮಾರು 1,85,000 ಕ್ಯೂಸೆಕ್ಸ್ ಅನ್ನ ನೀರನ್ನ ಭೀಮಾ ನದಿಗೆ ಹರಿಬಿಟ್ಟಿರುವಂತದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡಬಹುದು ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ 1,85,000 ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಭೀಮಾ ನದಿ ತುಂಬಿ ಹರಿತಾ ಇರುವಂತದ್ದು. ಭೀಮಾ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವಂತ ಏನೋ ಒಂದು ಆತಂಕ ಕೂಡ ಇದೀಗ ರೈತರಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಭೀಮಾ ನದಿಯ ಅಕ್ಕಪಕ್ಕದಲ್ಲೂ ಕೂಡ ಸಾವಿರಾರು ಎಕರೆ ಜಮೀನುಗಳಿದೆ. ಸೊ ಆ ಜಮೀನುಗಳಲ್ಲಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ಹೆಸರು, ಉದ್ದು ಈ ರೀತಿಯಾದಂತಹ ನಾನಾ ಬೆಳೆಗಳನ್ನ ಹಾಕಿರುವಂತದ್ದು. ಅಂತ ಹೊಲಗಳಿಗೆ, ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವಂತ ಆತಂಕ ಇದೀಗ ರೈತರಲ್ಲಿ ಕಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಭೀಮಾ ನದಿಯ ಕೆಳಭಾಗದಲ್ಲಿ ಅಂದ್ರೆ ಅಫಜಲ್ಪುರ ತಾಲೂಕಿನ ಗತ್ತರ್ಗಿ ಗ್ರಾಮ ಬರುತ್ತೆ. ಗತ್ತರ್ಗಿ ಗ್ರಾಮದ ಸೇತುವೆ ಕೂಡ ಇದೀಗ ಮುಳುಗಡೆ ಹಂತಕ್ಕೆ ಬಂದಿರುವಂತದ್ದು. ಸೇತುವೆ ಇನ್ನೇನು 1 ಅಡಿಯಷ್ಟು ನೀರು ಬಾಕಿ ಇರುವಂತದ್ದು ಸೇತುವೆ ಮುಳುಗಡೆಗೆ. ಒಂದು ವೇಳೆ ಸೇತುವೆ ಮುಳುಗಡೆ ಆದ್ರೆ ಅಫಜಲ್ಪುರದಿಂದ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಮಾರ್ಗ ಕೂಡ ಸಂಚಾರ ಸ್ಥಗಿತ ಆಗುವಂತದ್ದು. ಮತ್ತೊಂದು ಕಡೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಂತಹ ಹಿನ್ನೆಲೆಯಲ್ಲಿ ಅಫಜಲ್ಪುರ, ಜೇವರ್ಗಿ ಮತ್ತೆ ಚಿತ್ತಾಪುರ ತಾಲೂಕಿನಲ್ಲೂ ಕೂಡ ಇದೀಗ ಪ್ರವಾಹದ ಆತಂಕ ಎದುರಾಗ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಬಹಳ ಸ್ಪಷ್ಟವಾಗಿ ಭೀಮಾ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಿರುವಂತದ್ದು. ಅಂದ್ರೆ ನದಿ ಪಾತ್ರದ ಜನರು ನದಿಗಳಿಗೆ ಇಳಿಯುವ ಮುನ್ನ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಲರ್ಟ್ ಅನ್ನ ನೀಡಿರುವಂತದ್ದು. ಬಹುಶಃ